ಗುಜರಾತಲ್ಲಿ ಒಂದು ಶಾಕಿಂಗ್ ಇನ್ಸಿಡೆಂಟ್ ನಡೆದಿದೆ. ಅದೇನು ಅಂತ ಹೇಳಿದ್ರೆ, ಪಾಪ 35 ವರ್ಷದ ಗಂಡಸು ತಾನು ಲವ್ ಮಾಡಿದ ಹೆಂಡತಿ ಕತೆ ನೋಡೋಕ್ಕಾಗ್ದಿರ ಸೂಸೈಡ್ ಮಾಡ್ಕೊಂಡಿರೋದು. ಆ ಕತೆ ಏನು ಅಂತ ಹೇಳಿದ್ರೆ, ಸ್ವಂತ ತಮ್ಮನ ಜೊತೆ ಈ ಹೆಂಡತಿಯ ಅಕ್ರಮ ಸಂಬಂಧ. ಆಯಿತಾ, ಸ್ವಂತ ತಮ್ಮನ ಜೊತೆ ಹೆಂಡತಿಯ ಅಕ್ರಮ ಸಂಬಂಧ. ಇದು ಕೇಳ್ತಾ ಇದ್ರೇ ಕೇಳೋರ್ಗೂ ಒಂಥರ ಮುಜುಗರ ಆಗುತ್ತೆ, ನಮ್ಗೆ ಹೇಳೋರ್ಗೂ ಒಂಥರ ಮುಜುಗರ ಆಗುತ್ತೆ. ಹಿಂಗೂ ಇರ್ತಾರ ಹೆಂಗಸರು ಅಂತ. ಆಯಿತಾ, ಇದು ಆ್ಯಕ್ಚುಲಿ ಏನಾಗಿದೆ ಅಂತ ಹೇಳಿದ್ರೆ, ಪಾಪ ಇಬ್ಬರು ಪ್ರೀತಿಸಿ ಮದುವೆ ಆಗಿದ್ದವರು ಅಂತ ಇವರು. ಈ ಕಪಲ್ ಬಂದ್ಬಿಟ್ಟು ಈ ಪ್ರೀತಿಸಿ ಮದುವೆ ಆಗಿದ್ದವರು. ಇವ್ರು ಪಾಪ ಬೆಳಿಗ್ಗೆ ಒಂದು ಪಾಡು ಒಂದು ಕೆಲ್ಸಕ್ಕೆ ಹೋಗ್ತಿದ್ದ, ಮತ್ತೆ ಸಂಜೆ ಬರ್ತಿದ್ದ. ಮನೇಲಿ ಏನು ನಡೀತಿತ್ತು ಏನು ನಡೆಯಲ್ಲ ಅದು ಅದ್ರ ಬಗ್ಗೆ ಅಷ್ಟೊಂದು ಇದು ಇರ್ತಿರ್ಲಿಲ್ಲ. ಪಾಪ ಬರೀ ಮನೇಲಿ ಅವ್ರ ಅಪ್ಪ ಮಾತ್ರ ಇರ್ತಿದ್ದ. ಇವಳೇನು ಮಾಡ್ತಿದ್ಲು ಅಂತ ಹೇಳಿದ್ರೆ, ಆಯಿತಾ, ಬೆಳಿಗ್ಗೆ ಅವ್ನು ಹೋಗಿದ ತಕ್ಷಣ ತಮ್ಮನ್ನು ಕರೆಸೋದು, ಸ್ವಂತ ತಮ್ಮನ್ನು ಕರೆಸೋದು, ಇಬ್ಬರು ಒಬ್ಬ ರೂಮಲ್ಲಿ ಸೇರ್ಕೊಳ್ಳೋದು. ಅಲ್ಲಿ ಏನು ನಡೀತಿದೆ ಅಂದ್ಬಿಟ್ಟು ಯಾರಿಗೂ ಐಡಿಯಾನೂ ಇರ್ತಿದ್ದಿಲ್ಲ. ಮನೇಲಿ ಅಪ್ಪ ಇರ್ತಿದ್ದ, ಪಾಪ ಗೊತ್ತಲ್ಲ ಮಾಮೂಲಿ, ಏನದು ಅಕ್ಕ ಅಲ್ವಾ, ಸ್ವಂತ ತಮ್ಮ ಬಂದಿದ್ದಾನೆ, ಇಬ್ಬರು ಏನೋ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ಅನ್ನೋ ರೀತಿ ಇವನು ಅಂದ್ಕೊಂಡು ಸುಮ್ಮನಾಗ್ಬಿಡ್ತಿದ್ದ. ಎಂಥವ್ರಿಗೂ ಅದೇ ಫೀಲ್ ಬರೋದು. ಯಾರು ಈ ರೀತಿ ಎಲ್ಲ ಕೆಟ್ಟದಾಗೆಲ್ಲ ಯೋಚನೆ ಮಾಡ್ಕೊಂಡು ಕೆಟ್ಟದಾಗೆಲ್ಲ ಬಿಹೇವ್ ಮಾಡ್ತಾರೆ ಹೇಳಿ? ಆಯಿತಾ, ಎಂಥವ್ರಿಗಾದ್ರೂ ಒಂದು ಅಕ್ಕ ತಮ್ಮ ಅನ್ನೋ ಒಂದು ಆ ಸಂಬಂಧ ಎಷ್ಟು ಪವಿತ್ರವಾಗಿರುತ್ತೆ ಅಂತ ಹೇಳಿದ್ರೆ ಯಾರು ಅದನ್ನು ಅದ್ರ ಬಗ್ಗೆ ಕಲ್ಪನೆನೂ ಮಾಡ್ಕೊಳಕ್ಕಾಗಲ್ಲ. ಬಟ್ ಇವಳೇನು ಮಾಡ್ತಿದ್ಲು ಅಂತ ಹೇಳಿದ್ರೆ, ಸ್ವಂತ ತಮ್ಮನ ಜೊತೆನೆ ಒಳಗಡೆ ಸೇರಿಕೊಂಡು ಚಕ್ಕಂತ ಆಟ ಆಡ್ಕೊಂಡು ಕೂತಿದ್ಲಂತೆ. ಆಯಿತಾ, ಇದು ಹೆಂಗೆ ಗೊತ್ತಾಗಿದೆ ಅಂತ ಹೇಳಿದ್ರೆ, ಪಾಪ ಅವನು ಒಂದು ವಾರ 2 ವಾರ 3 ವಾರ ಏನು ಪ್ರತಿ ದಿವಸ ಇವನು ಬರ್ತಾ ಇದ್ದಾನಲ್ಲ ಹೋಗ್ತಾ ಇದ್ದಾನಲ್ಲ, ಏನು ನಡೀತಿರ್ಬೋದು ಈ ರೀತಿ ಯೋಚನೆ ಮಾಡಿಲ್ಲ ಅವನು. ಏನೋ ದುಡ್ಡಿನ ವ್ಯವಹಾರ ನಡೀತಿರ್ಬೋದು ಅಂದ್ಬಿಟ್ಟು ಒಂದು ದಿವಸ ಆಫೀಸಿಂದ ಬೇಗ ಬಂದು ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗಿ ಕಿಟಕಿಯಿಂದ ಇಣಕಿ ನೋಡಿದಾನೆ, ಅಲ್ಲಿ ಕತೆನೇ ಬೇರೆ ನಡೀತಿದೆ ಅಲ್ಲಿ. ಆಯಿತಾ, ಇಲ್ಲಿ ಕತೆನೇ ಬೇರೆ ನಡೀತಿದೆ. ಇಲ್ಲಿ ಅವನೇನೋ ಅದನ್ನು ಫಸ್ಟ್ ಟೈಮ್ ನೋಡಿ ಇದೇನೋ ಪ್ರ್ಯಾಂಕ್ ಮಾಡ್ತಿರ್ಬೋದು, ನನಗೆ ಈ ರೀತಿ ಇದು ಮಾಡ್ತಿರ್ಬೋದು, ನಾನು ಬಂದಿರೋದು ಗೊತ್ತಾಗಿರ್ಬೋದು ಇವ್ರಿಗೆ, ಅದಕ್ಕೆ ಈ ರೀತಿ ಎಲ್ಲ ಹಿಂಗೆ ಮಾಡ್ತಾ ಇದ್ದಾರೆ ನನಗೆ ಪ್ರ್ಯಾಂಕ್ ಮಾಡೋದಕ್ಕೋಸ್ಕರ ಅನ್ನೋ ರೀತಿ. ಪ್ರ್ಯಾಂಕ್ ಇನ್ ದ ಸೆನ್ಸ್ ಯಾವ ರೀತಿ ಹೇಳಬೇಕು ಅಂತ ಹೇಳಿದ್ರೆ, ಅವನ್ನ ಏನದು ಆಟ ಆಡ್ಸೋಣ ಅನ್ನೋ ರೀತಿ, ಗಂಡನ ಆಟ ಆಡ್ಸೋಣ ಅನ್ನೋ ರೀತಿ ಈ ರೀತಿ ಮಾಡ್ತಿರ್ಬೋದು ಅನ್ನೋ ರೀತಿ ಅವ್ನು ಅಂದ್ಕೊಂಡಿರೋದು. ಅದು ನೋಡಿದ್ರು ಅದು ಕಣ್ಣಲ್ಲಿ ನಂಬಕ್ಕೂ ಆಗಲ್ಲ, ಅವು ಹಿಂಗೂ ಮಾಡ್ತಿರ್ಬೋದಾ ಅಂತ. ಆಯಿತಾ, ಇವನಿಗೂ ಆಗಿರೋದು ಅದೇ ಥರನೇ. ಆಯಿತಾ, ಒಂದ್ಸಲಿ ನೋಡ್ದ, ಮತ್ತೆ ಇನ್ನೊಂದ್ಸಲಿ ಇವರು ಚೆಕ್ ಮಾಡೋಣ ಅಂದ್ಬಿಟ್ಟು 2ನೇ ಸಲ ನೋಡಿದ್ದಾನೆ. ಇದನ್ನು ಪದೇ ಒಂದು ನೋಡಿದಾಗ್ಲೂ ಈ ಹೆಂಡತಿ ಕತೆ ಇದೇ ಆಗ್ತಿತ್ತು. ತಮ್ಮನ್ನ ಕರೆಸೋದು, ಈ ರೀತಿ ಕೆಲಸ ಮಾಡೋದು, ಅವನು ನಾಚಿಕೆ ಮಾನ ಮರ್ಯಾದಿಲ್ದಿರೋರು ತಮ್ಮನು. ಆಯಿತಾ, ಅಕ್ಕ ತಂಗಿ ಅಂತ ಇದು ಮಾಡಿದಿರ, ಸ್ವಂತ ಅಕ್ಕ ಅಂತನೂ ನೋಡಿದಿರ, ಈ ರೀತಿ ಕೆಲಸ ಮಾಡ್ಕೊಂಡು ಕೂತ್ಕೊಂಡಿದ್ದ ಅವನು. ಆಯಿತಾ, ಈ ಗಂಡ ಪಾಪ ಅದು ನೋಡೋಕ್ಕಾಗ್ದಿರ 1 ಸಲ ಸರಿ, 2 ಸಲ ಸರಿ, 3 ಸಲ ಸರಿ, ಇದು ಯಾಕೋ ಇದು ಅವನ ಕೈಯಲ್ಲಿ ಹೇಳೋಕ್ಕೂ ಆಗ್ತಿಲ್ಲ, ಬಿಡೋಕ್ಕೂ ಆಗ್ತಿಲ್ಲ, ಹೆಂಡತಿ ಜೊತೆ ಡಿಸ್ಕಸ್ಸು ಮಾಡೋಕ್ಕಾಗ್ದಿರ ಅವನು. ಆಯಿತಾ, ಪಾಪ ತುಂಬ ಇನ್ನೋಸೆಂಟ್ ಅನ್ಸುತ್ತೆ ಗಂಡ. ಅವ್ನು 35 ವರ್ಷ ಅಂತ ಅವನಿಗೆ. ಪಾಪ ಅವ್ನು ಗುಜರಾತಲ್ಲಿ 35 ವರ್ಷ ಯಾವುದೋ ಕಂಪ್ನಿ ಕೆಲಸ ಮಾಡ್ತಿದ್ದ. ಇದು ನೋಡೋಕ್ಕಾಗ್ದಿರ ಒಂದು ಡೆತ್ ನೋಟ್ ಬರೆದು, ಆ ಡೆತ್ ನೋಟಲ್ಲಿ ಕಂಪ್ಲೀಟಾಗಿ ಇದನ್ನು ಮೆನ್ಷನ್ ಮಾಡಿ ಹಿಂಗಾಗಿದೆ ಅಂದ್ಬಿಟ್ಟು ಪಾಪ ಸೂಸೈಡ್ ಮಾಡ್ಕೊಂಡಿದ್ದಾನೆ. ಯಾರಿಗೆ ಆಗಲಿ, ಗಂಡ ಆಗಲಿ ಹೆಂಡತಿ ಆಗಲಿ, ಆಯಿತಾ, ಎಸ್ಪೆಷಲಿ ಒಂದು ಅಕ್ರಮ ಸಂಬಂಧ ಇಟ್ಕೊತಾ ಇದ್ದಾರೆ ಅಂತ ಹೇಳಿದ್ರೆ, ದಯವಿಟ್ಟು ಆಯಿತಾ, ಮದುವೆ ಆಗಿರೋರು ಈ ರೀತಿ ಸಂಬಂಧಗಳನ್ನ ಇಟ್ಕೊಳ್ಳೋಕ್ಕಿಂತ ಮುಂಚೆ 10 ಅಲ್ಲ 100 ಸಲ ಯೋಚನೆ ಮಾಡಿ ಸಂಬಂಧಗಳನ್ನ ಇಟ್ಕೊಳ್ಳಿ. ಇಲ್ಲ ಸುಮ್ಮನೆ ಮದುವೆ ಆಗಿ ಒಂದು ಹುಡುಗನ ಭಾಳ ಹಾಳು ಮಾಡೋದು, ಆಯಿತಾ, ಇಲ್ಲಾಂದರೆ ಇವನು ಯಾವುದೋ ಅಕ್ರಮ ಸಂಬಂಧ ಇಟ್ಕೊತಾ ಏನಂದರೆ ಇವನು ಒಂದು ಹುಡುಗಿ ಭಾಳ ಹಾಳು ಮಾಡೋದು, ಈ ಕೆಲಸಗಳನ್ನ ಮಾಡಬಾರ್ದು. ಆಯಿತಾ, ಆ ಹುಡುಗಿ ಲೈಫು ಹಾಳಾಗುತ್ತೆ, ಇಲ್ಲ ಅಥವಾ ಹುಡುಗನ ಲೈಫು ಹಾಳಾಗುತ್ತೆ. ಈ ಅಕ್ರಮ ಸಂಬಂಧಗಳು ಯಾವ ರೀತಿ ಆಗೋಗಿದೆ ಅಂತ ಹೇಳಿದ್ರೆ, ಈ ಕಾಲದಲ್ಲಿ ಸಂಬಂಧಗಳಿಗೆ ಬೆಲೆ ಇಲ್ಲ. ಅಕ್ಕ ಯಾರು, ತಂಗಿ ಯಾರು, ಅಮ್ಮ ಯಾರು, ಮತ್ತೆ ಯಾರು, ಆಯಿತಾ, ಅದು ಆ ರೀತಿ ಆಗೋಗಿದೆ. ಅದೇನು ಕಾಮಕ್ಕೆ ಕಣ್ಣೇ ಇಲ್ಲ ಅಂತಾರಲ್ಲ, ಆ ರೀತಿ ಇದನ್ನು ಬೆಳ್ಕೊಂಡು ಹೋಗ್ತಾ ಇದೆ. ಈ ರೀತಿ ಅಕ್ರಮ ಸಂಬಂಧಗಳು ಸಮಾಜಕ್ಕೆ ಒಳ್ಳೆಯದು ಅಲ್ಲ, ಒಂದು ಒಳ್ಳೆ ಮೆಸೇಜು ಕೊಡಲ್ಲ ಇದು. ಆಯಿತಾ, ಪಾಪ ಈಗಿನ ಜನ್ರೇಷನಲ್ಲಿ ಚಿಕ್ಕ ಮಕ್ಕಳುಗಳ್ನು ಆಯಿತಾ ಆಟ ಆಡೋದಕ್ಕೆ ಬಿಡೋದಕ್ಕೂ ಇವಾಗ ಯೋಚನೆ ಮಾಡೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಆ ರೀತಿ ಎಲ್ಲ ಸಮಾಜ ಹಾಳಾಗ್ತಿದೆ. ಆಯಿತಾ, ದಯವಿಟ್ಟು ಎಲ್ಲರೂ ಏನಂತಾರೆ, ಇದ್ರ ಬಗ್ಗೆ ಒಂದು ಸ್ವಲ್ಪ ಅವೇರ್ನೆಸ್ ಇರಬೇಕು. ಯಾರೇ ಆಗಲಿ ಇಂಥ ಕೆಲಸಕ್ಕೆಲ್ಲ ಇಳಿಬಾರ್ದಿದೆ, ಇದು ಒಳ್ಳೆಯದು ಅಲ್ಲ. ಸೊ ಆಮೇಲೆ ಏನಾಯಿತು ಅಂತ ಹೇಳಿದ್ರೆ, ಇದು ಇವ್ರ ತಂದೆಗೂ ಗೊತ್ತಾಗಿದೆ, ಆ ಹುಡುಗನ ತಂದೆಗೆ ಈ ಡೆತ್ ನೋಟ್ ಅವ್ರಿಗೆ ಸಿಕ್ಕಿದೆ.
ಸಿಕ್ಬಿಟ್ಟು ಅವ್ರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ವಿಚಾರಣೆ ಎಲ್ಲ ನಡೀತಿದೆಯಂತೆ. ಅವರಿಬ್ಬರನ್ನ ಅವ್ನ ಹೆಂಡ್ತಿನ ಮತ್ತು ಅವ್ರ ತಮ್ಮನ ಇಬ್ಬರೂ ಏನಂತಾರೆ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗಿ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರಂತೆ.